ಅಪ್ಪ ತಂದೆ ಮಾರುತೇಶ್ವರನೇ, ಸಕಲವೂ ನೀನೇ, ಸೌಭಾಗ್ಯವೂ ನೀನೇ. ಎಲ್ಲರನ್ನು ನಿನ್ನಿಂದ ನಂಬಿಕೊಂಡು ಈ ಭೂಮಿ ತಾಯಿ ಮೇಲೆ ಉಸಿರಾಡ್ತಾ ಇದ್ದಾರೆ ದೇವ. ತಂದೆ, ಬಲ್ಲದವರಿಗೆ ಬಲ್ಲವನ್ನು ಕೊಟ್ಟು ಈ ಬಡವರನ್ನು ಕಣ್ಣು ತೆರೆದೆ ನೋಡದೆ ಆ ಗುಡಿಯಲ್ಲಿ ಕಲ್ಲಾಗಿ ಕೂತಿದೆಯಾ ದೇವ? ಹೇಳು ದೇವ, ಹೇಳು. ಯಾಕಪ್ಪ ಈ ಬಡವರಿಗೆ ಬಡತನದಲ್ಲಿ ಆ ಬಡತನದಲ್ಲಿ ನೊಂದು ಬೆಂದು ಹೋಗ್ಲಿ ಅಂತ ಈ ಬಡವರನ್ನು ಕರುಣಿಸಿ ಕಾಪಾಡದೆ ಕುಳಿತಿದೆಯಲ್ಲ, ಯಾಕೆ ದೇವ? ಯಾಕಪ್ಪ ಈ ರೀತಿ ಅನ್ಯಾಯ ಮಾಡ್ತಾ ಇದೆಯಾ? ಇದು ನಿನಗೆ ಸರಿ ಕಾಣ್ತಾ ಇದೆಯೇನಪ್ಪ? ಬೇಡಪ್ಪ, ಈ ಬಡವರನ್ನು ಕರುಣಿಸಿ ಕಾಪಾಡಿ ಈ ಬಡವರಿಗೆ ಇಲ್ಲಿದ್ದನ್ನು ಕೊಟ್ಟು ಈ ಬಡವರಿಗೆ ಒಳ್ಳೆಯ ದಾರಿ ತೋರಿಸು ಅಂತ ಈ ರೈತರನ್ನು ಯಾವತ್ತೂ ಕೈ ಬಿಡಬೇಡ, ಕರುಣಿಸಿ ಕಾಪಾಡು ತಂದೆ. ಸೀತಾ, ಇದೇನೆ ದೇವರ ಮುಂದೆ ನಿಂತುಕೊಂಡು ನ್ಯಾಯ ನೀತಿ ಅಂತ ಮಾತನಾಡುತ್ತಿರುವೆಯಲ್ಲ, ಯಾಕೆ ಆ ದೇವರು ನಮಗೆ ಏನಾದರೂ ಅನ್ಯಾಯ ಮಾಡಿದಾನ? ಇಲ್ಲ ರೀ, ಆ ದೇವರು ನಮಗೆ ಅನ್ಯಾಯ ಮಾಡಿಲ್ಲ ಸ್ವಾಮಿ. ಆದ್ರೆ ಈ ನಮ್ಮ ದೇಶದಲ್ಲಿ ಕೆಲವಷ್ಟೊಬ್ಬರಿಗೆ ಒಂದು ಹೊತ್ತು ಉಂಡರು ಒಂದು ಹೊತ್ತು ಉಪವಾಸ ಇರುವಂತ ಪರಿಸ್ಥಿತಿ ಬಂದಿದೆ ರೀ. ಅಂತ ಜನರನ್ನು ಕರುಣಿಸಿ ಕಾಪಾಡು ತಂದೆ ಮಾರುತೇಶ್ವರ ಅಂತ ಬೇಡ್ಕೊಳ್ತಾ ಇದ್ದೀರಿ. ಸೀತಾ, ನಾವು ಮಾಡಿದ ತಪ್ಪನ್ನು ನನ್ನ ತಂದೆ ಮಾರುತೇಶನ ಮೇಲೆ ಹಾಕಿದರೆ ಆ ನನ್ನ ತಂದೆ ಮಾರುತೇಶ ಬಂದು ನಮ್ಮ ಬದುಕಿನ ಭಾವನೆಯನ್ನು ಕಡೆಗಣಿಸುವನೇನೆ. ಸ್ವಾಮಿ, ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಸೀತಾ, ಹೌದು. ಆಳಾಗಿ ದುಡಿಯಬೇಕು, ಅರಸನಾಗಿ ಉಣ್ಣಬೇಕು. ದುಡಿತೇವೆ ದುಡ್ಡಿನ ತಾಯಿ ಅನ್ನೋದು ನಿನಗೆ ಗೊತ್ತಿಲ್ಲವೇ? ಕೂಲಿ ಮಾಡಿದರೂ ಕುಬೇರನಂತೆ ಇರಬೇಕು ವಿನ ಸೋಮಾರಿತನದಿಂದ ತಿರುಗಿ ಬಡತನ ಬಂದಿದೆ ಎಂದು ಬಳಲಿದರೆ ಗುಡಿಯಲ್ಲಿ ಕುಳಿತ ಮಾರುತೇಶ ಎದ್ದು ಬಂದು ದುಡಿದು ಹಾಕತಾನೇನೆ ಹುಚ್ಚೆ.